ಎಲ್ಲರಿಗೂ ನಮಸ್ಕಾರ. ಶಣೈ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡುವಂಥ ಡ್ರೈ ಶಾರ್ಕ್ ಫಿಶ್ ರೆಸಿಪಿಯನ್ನು ತೋರಿಸ್ತಿದ್ದೇನೆ. ಇದಕ್ಕೆ ನಾವು ಕೊಂಕಣಿಯಲ್ಲಿ ಮೋರಿ ಅಂತ ಹೇಳ್ತೇವೆ, ತುಳುವಲ್ಲಿ ಬಲ್ಯರ್ ಅಂತ ಸಹ ಹೇಳ್ತಾರೆ. ಇದನ್ನು ಮೊದಲಿಗೆ ನೀರಿನಲ್ಲಿ ನೆನೆಯಲಿಕ್ಕೆ ಇಡಬೇಕು. ಇದರ ಉಪ್ಪಿನಂಶ ಎಲ್ಲ ಹೋಗಬೇಕಲ್ಲ, ಅದಕ್ಕೆ ಮಿನಿಮಮ್ 1 ಗಂಟೆ ಆದರೂ ಇಡಬೇಕಾಗ್ತದೆ. ಮತ್ತು ಇದರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿದರೆ ಆಯಿತು. ಸಿಪ್ಪೆಯನ್ನು ಕೈಯಲ್ಲೇ ತೆಗಿಬೋದು, ಆದರೆ ಒಂದು ವೇಳೆ ಸಿಪ್ಪೆ ದಪ್ಪ ಇದ್ದರೆ ಕಟಿಂಗ್ ಪ್ಲೇಯರ್ ಯೂಸ್ ಮಾಡಿ ಈಸಿಲಿ ತೆಗಿಬೋದು. ಇಲ್ಲಿ ನಾನು ಅರ್ಧ ಕಿಲೋ ಫಿಶ್ ಯೂಸ್ ಮಾಡಿದ್ದೇನೆ. ಈಗ ಮಸಾಲೆಗೆ 1 ತೆಂಗಿನಕಾಯಿ ತುರಿ, 10 ಊರಮೆಣಸು, 6 ಘಾಟಿ ಮೆಣಸು ಮತ್ತು ಒಂದು ಸಣ್ಣ ನೆಲ್ಲಿ ಗಾತ್ರದ ಹುಣಸೆ ಹುಳಿ ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಬಬೇಕು. ನಂತರ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತು 10 ರಿಂದ 15 ಬೆಳ್ಳುಳ್ಳಿ ಎಸಳು ಹಾಕಿ ಪುನಃ ರುಬ್ಬಬೇಕು. ಬೆಳ್ಳುಳ್ಳಿ ಪ್ರಮಾಣ ಹೆಚ್ಚಾದರೆ ಒಳ್ಳೆಯದು, 20 ಬೆಳ್ಳುಳ್ಳಿ ಎಸಳು ಕೂಡ ಹಾಕ್ಬೋದು. ನಂತರ ಮಸಾಲೆಯನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕು. ಮತ್ತು ಒಂದು ಸಣ್ಣ ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಮೀನಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಇಲ್ಲಿ ಮಸಾಲೆಗೆ ಹುಳಿ ಹಾಕಿದ್ರಿಂದ ನಾನು ಟೊಮೆಟೊ ಹಾಕಿದ್ದೇನೆ. ನಿಮ್ಮ ಹತ್ರ ಆಮಟೆಕಾಯಿ ಅಥವಾ ಬೆಂಬುಳಿ ಇದ್ದರೆ ಅದನ್ನು ಹಾಕ್ಬೋದು. ಆಗ ಹುಳಿ ಮತ್ತು ಟೊಮೆಟೊ ಹಾಕಬೇಕಂತಿಲ್ಲ. ಒಂದು ಒಳ್ಳೆ ಕುದಿ ಬಂದ ನಂತರ ಮೀನನ್ನು ಹಾಕಿ ಮೆಲ್ಲಗೆ ಕಲಸಿ ಮೀಡಿಯಂ ಫ್ಲೇಮಲ್ಲಿ 5 ರಿಂದ 10 ನಿಮಿಷ ಮೀನನ್ನು ಬೇಯಿಸಿ ಕಡೆಗೆ ಗ್ಯಾಸ್ ಆಫ್ ಮಾಡಿ 3 ರಿಂದ 4 ಚಮಚ ತೆಂಗಿನೆಣ್ಣೆ ಹಾಕಿದರೆ ಆಯಿತು. ಕೊಂಕಣಿ ಶೈಲಿಯ ಮೋರಿಗಸಿ ರೆಡಿ. ಮಳೆಗಾಲದಲ್ಲಿ ಹಸಿಮೀನು ಸಿಗದಾಗ ಈ ಥರ ಒಣ ಮೀನಿನ ಖಾದ್ಯ ಮಾಡಿ ಬಿಸಿ ಬಿಸಿ ಕುಚ್ಚಲಕ್ಕಿ ಜೊತೆ ಊಟ ಮಾಡಲಿಕ್ಕೆ ಸೂಪರ್ ಆಗ್ತದೆ ಆಯಿತಾ. ಇದೇ ರೀತಿ ಒಣೆ ಬಂಗಡೆ ಮೀನಿನ ಪದಾರ್ಥ ಕೂಡ ಮಾಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ರೆಸಿಪಿಯೊಟ್ಟಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.